ಅದರಲ್ಲಿ 10 ವಾರ್ಡ್ಗೆ ನಾಳೆಯಿಂದನೇ ಪೈಪ್ ಲೈನ್ ಬಿಟ್ಟು ಎಕ್ಸ್ಟ್ರಾ ಪೈಪ್ ಲೈನ್ ಬಿಟ್ಟು ನೀರು ತಗಲಿಕ್ಕೆ ಅದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಬೋರ್ ನಿಂತೋಗಿದೆ. 9 ವಾರ್ಡಲ್ಲಿ ಕೂಡ ನೀರಿಲ್ಲ. ಈಗಾಗಲೇ ಇವತ್ತೇ 5 ಟ್ಯಾಂಕರ್ನ ಇವತ್ತು ನಾವು ಬಾಡಿಗೆ ತಗೊಳಕ್ಕೆ ಹಾಗೂ ನಮ್ಮ ಹತ್ರ ಇರ್ತಕ್ಕಂಥ 3 ಟ್ಯಾಂಕರ್ 8 ಟ್ಯಾಂಕರ್ ಇಂದ ಸೊ ಎಲ್ಲಾ ವಾರ್ಡ್ಗೂ ನೀರು ಕೊಡೋ ಪ್ರಯತ್ನವನ್ನ ನಾಳೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ಕಾರಣ ಏನಂತ ತಮ್ಮ ಮುಂದೆ ಇಡ್ಲೇಬೇಕಾಗುತ್ತೆ. ಇವತ್ತು ಏನು ದುರದೃಷ್ಟಕರ ಅಂತ ಹೇಳ್ಬೋದು. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೇವಲ 37% ಮಾತ್ರ ಮಳೆ ಆಗಿದೆ. ಇವತ್ತು 65-70% ಮಳೆ ಆಗೋದು, 37% ಮಾತ್ರ ಮಳೆ ಆಗಿದೆ. 63% ವಾಡಿಕೆ ಮಳೆ ಬಂದಿಲ್ಲ. ಸೊ ಬರ್ಬೇಕಂತ ನಿರೀಕ್ಷೆಯಲ್ಲಿ ಇದ್ವಿ. ಯಾಕೋ ಮಳೆರಾಯ ಇವತ್ತು ಕೈ ಕೊಟ್ಟ. ಆ ಕೈ ಕೊಟ್ಟ ವಿಚಾರದಲ್ಲಿ ಎಲ್ಲಾ ಬೋರ್ಗಳು ಇವತ್ತು ಗ್ಯಾಪ್ ಬಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈಗಾಗಲೇ ನಾನು ಮತ್ತು DC ಮತ್ತು ಅಧಿಕಾರಿಗಳು ನಾವು ನಿಮಗೆ ಮಾತು ಕೊಡ್ತಾ ಇದೀವಿ. ಕೇವಲ 8 ದಿವಸ ಒಳಗಡೆ ಇದನ್ನ ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸರ್ಕಾರ ಹೂ ಹೊಂದಿದೆ. ಸೊ ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊಂತೀನಿ. ನೀವು ಇದಕ್ಕೆಲ್ಲ ಮಾಜಿ ನಗರಸಭಾ ಸದಸ್ಯರು ತಾವು ಕೂಡ ಜನಪ್ರತಿನಿಧಿಗಳಾಗಿದ್ದವರು ತಾವು ದಯವಿಟ್ಟು ಆ ವಾರ್ಡ್ ಇದ್ದು ಸ್ಪಂದಿಸಬೇಕಂತ ತಮ್ಮ ಮುಖಾಂತರ ಕೇಳ್ಕೊಂತೀನಿ. ಸೊ ಇದರಿಂದ ಈಗ ನಾನು DC ಆಫೀಸ್ ಹೊರಟು ಈ ರಿಪೋರ್ಟ್ ನ ಸಬ್ಮಿಟ್ ಮಾಡಿ ನಾಳೆಯಿಂದನೇ ಟ್ಯಾಂಕರ್ ಮುಖಾಂತರ ಅವು 10 ವಾರ್ಡಲ್ಲಿ ಹೊಸ ಪೈಪ್ ಬಿಡ್ಲಿಕ್ಕೆ ನಾನು ಇವಾಗ AWR ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲಾ ವಾರ್ಡಲ್ಲಿ ಕೂಡ ಇದನ್ನ ನೀರಿನ ಸಮಸ್ಯೆ ನೆರವೇರಿಸಲಿಕ್ಕೆ ಅದನ್ನ ತೀರಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ. ಯಾಕೆ ಸಾರ್ವಜನಿಕ ದೂರಗಳು ತುಂಬಾ ಬರ್ತಾ ಇದಾವೆ. ಈಗಾಗಲೇ ನನಗೆ 86ರಿಂದ 87 ದೂರ ನಮ್ಗೆ ಸಲ್ಲಿಕೆ ಆಗಿದೆ. DC ಆಫೀಸ್ಗೆ ಸಲ್ಲಿಕೆ ಆಗಿದೆ. ಈಗಾಗಲೇ ನನಗೆ ಸರ್ಕಾರ ಕೂಡ ಹೋಗಿದೆ, ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನನ್ನ DD ಅಂತ ಮೊನ್ನೆ DC ಅವರು ಬಂದು ಎನ್ಕ್ವೈರಿ ಮಾಡಿ ಅದು ನಿಜ ಅಂತ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಸಾರ್ವಜನಿಕ ನಿಮ್ಗೂ ಗೊತ್ತು, ನಮ್ಮೆಲ್ಲೂ ನದಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ನೀರು ಇರ್ತಕ್ಕಂಥ ಪ್ರದೇಶ ಅಲ್ಲ, ಬರುವರಿಂದ ಮಾತ್ರ ನಾವು ಸಾಧ್ಯ ಆಗ್ತದೆ. ಸೊ ದಯವಿಟ್ಟು ತಾವೆಲ್ಲ ಸಮಾಧಾನವಾಗಿ ನಮಗೆ ಸ್ಪಂದಿಸಬೇಕಂತ ತಮ್ಮಲ್ಲೇ ಕೇಳ್ತೀವಿ. ಕೇವಲ 8 ದಿವಸ ಒಳಗಡೆ ಎಲ್ಲ ಒಂದು 30 ವಾರ್ಡ್ ಕೂಡ ನೀರು ಕೊಡ್ಲಿಕ್ಕೆ ಏನ್ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆನ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ರಿಪೋರ್ಟ್ ಎಲ್ಲ ತಗೊಂಡಿದ್ದೀನಿ ಸರ್. ಕೆಲವು ಕಡೆ ಇದ್ರೂ ಕೆಲವು ಮೋಟರ್ ಕಿತ್ತಾಕಿದೆ. ಈ ತರ ಸಮಸ್ಯೆಗಳು ಬೇಜಾರಾಗಿದೆ. 162 ಬೋರ್ ನಮ್ಮಲ್ಲಿದೆ. 162 ಬೋರ್ ಆಲ್ರೆಡಿ ಇದಾವೆ. 162 ಬೋರ್ ಅಲ್ಲಿ ಸುಮಾರು 84-85 ಬೋರ್ ಗ್ಯಾಪ್ ಬರ್ತಾ ಇದೆ. ಎಲ್ಲ ರಿಪೋರ್ಟ್ ನಾನು 24 ಅವರ್ಸ್ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲೆಲ್ಲಿ ಪೈಪ್ ಬಿಟ್ರೆ ನೀರು ಬರುತ್ತೆ ಅನ್ನೋದನ್ನ ಕೂಡ ಸಮಸ್ಯೆ ಇದೀನಿ. ಸೊ ನನಗೆ ಆಲ್ಮೋಸ್ಟ್ 10 ವಾರ್ಡ್ ಅಲ್ಲಿ ಪೈಪ್ ಬಿಟ್ರೆ ಅಲ್ಲೆಲ್ಲಾ ಬೋರ್ ಅಲ್ಲಿ ನೀರು ಬರ್ತದೆ ಅಂತ ಒಂದು ನಮ್ಗೆ ರಿಪೋರ್ಟ್ ನಾನು ತರಿಸ್ಕೊಂಡಿದ್ದೀನಿ. ಏನೋ ಯಾರೋ ಬಂದು ಸ್ಟ್ರೈಕ್ ಮಾಡ್ಬಿಟ್ರು, ಅವ್ರು ಉತ್ತರ ಕೊಡಕ್ ನಾನು ಬಂದಿಲ್ಲ ಇಲ್ಲಿ. ಇದು ನನ್ನ ವಾಸ್ತವಾಂಶ ತರಿಸ್ಕೊಂಡು ನಾಳೆಯಿಂದನೇ ಪೈಪ್ ಖರೀದಿ ಮಾಡಿ ಅದು ನಾನು ನೀರು ತರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು 9 ವಾರ್ಡ್ ಅಲ್ಲಿ ಮಾತ್ರ ಅದು ನಿಂತೋಗಿದೆ. ಅದನ್ನ ಏನ್ ಮಾಡೋಕ್ಕೂ ಆಗಲ್ಲ, ರೀಬೋರ್ ಮಾಡ್ಲಿಕ್ಕೆ ಆಗೋದನ್ನ ಅಂತ ಪ್ರಯತ್ನವನ್ನ ಈಗ ಮಾಡಕ್ಕಾಗಲ್ಲ. ಯಾಕೆ ಎಕ್ಸ್ಪೆರಿಮೆಂಟ್ ಮಾಡ ನಿಮಗೆ ನಾನು ಮಾತು ಕೊಡ್ತಾ ಇದ್ದೀನಿ. 8 ಟ್ಯಾಂಕರ್ಗಳಿಂದ ನಿಮಗೆ ನೀರು ಕೊಡ್ಲಿಕ್ಕೆ ದಿನ 3 ಟೈಮ್ ನೀರು ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನೀವು ಈಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ, ನಾಳೆ ಖರೀದಿ ಮಾಡ್ತಾರೆ. ನಾಳೆ ಪರ್ಚೇಸ್ ಮಾಡಿ 5 ಬಾಡಿಗೆ ತಗೊಂಡು 3 ತಿಂಗಳು ನೀರು ಕೊಡ್ಲಿಕ್ಕೆ ನಾನು ಮಾಡ್ತೀನಿ. ಬಹುಶಃ 3 ತಿಂಗಳಾದ್ಮೇಲೆ ಮಳೆ ಬರತಕ್ಕಂಥ ನಂಬಿಕೆ ನನಗಿದೆ. ಈಗಾಗಲೇ ಕೂಡ ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಾರೆ ಸರ್ಕಾರದವರು, ನೀವು ಎಚ್ಚೆತ್ಕೊಳ್ಳಿ ಅಂತ. ನಮ್ಮ ರಿಪೋರ್ಟ್ ಕರೆಕ್ಟ್ ಆಗಿದೆ, ರಿಪೋರ್ಟ್ ಕರೆಕ್ಟ್ ಕಳ್ಸಿಕೊಟ್ಟಿದ್ದೀನಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪರವಾಗಿ ನಿಮಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಳ್ತೀವಿ. ಇಲ್ಲ, ನೀವು ಏನ್ ರಿಪೋರ್ಟ್ ಕೊಡ್ತೀರಿ ಈಗಲೇ ನಾನು ಬೀದಿಗಿಳಿಸ್ತೀನಿ. ಇವರಿಗೆ AWR ಮತ್ತೆ ನಮ್ಮ ಇವ್ರಿಗೆ ಹೇಳಿದೀನಿ, ಬೆಳಗ್ಗೆ ಸಾಯಂಕಾಲ ತನಕ ನೀವು ಇಲ್ಲೇ ಇರ್ಬೇಕಂತ ಹೇಳಿದೀನಿ. ಬೆಳಗ್ಗೆ ಎಲ್ಲಾ ವಾರ್ಡ್ ರೌಂಡ್ ಹಾಕ್ಬೇಕಂತ ಹೇಳಿದೀನಿ. ನಾಳೆಯಿಂದ ಕೆಲಸಕ್ಕೆ ಬರ್ತಾರ ವಾರ್ಡ್ ಅವರು ಹಾಕ್ತಾರೆ. ಈಗಲೇ ಅವರೇ ಓಕೆ ನೋಡಿ ಇದನ್ನ ಬರ್ಕೊಳ್ಳಿ. ಓಕೆ, ಅಫ್ಜಲ್ ಹೇಳೋದಲ್ಲ ರೀ, ಕರ್ಕೊಂಬಂದವನ್ಗೆ ಅವ್ನ ಮೀಟಿಂಗ್ ಕರೀರಿ. ಅವ್ನ ರಮತುಲ್ಲಾ ಅವ್ನ ಇವನು ಜೈನ ಸೋಮವಾರ ಒಂದು ಮೀಟಿಂಗ್ ಕರೀರಿ. ಈಗ ಬಂದು ಹೋಗಿದೀವಿ ಅಂತ ಆಕ್ಷನ್ ಪ್ಲಾನ್ ತಗೊಂಡಿಲ್ಲ ಅಂದ್ರೆ ನಾವಂತಂದ್ರೆ ನಾನು ನಿಂಬುಡು ಕೈ ಹಾಕ್ತೀನಿ. ಈಗಾಗ್ಲೇ ಬೇಕು ಕೆಲಸ ಆಯ್ತು ನಂಗೆ ಬದು. ಓಕೆ, ಅಲ್ಲ ಇಷ್ಟ ದಿವಸ ನನ್ಗೆ ಇವ್ರು ಹೇಳಿಲ್ಲ. ಇಲ್ಲಿ ಬಂದು ನಮ್ ಪ್ರಶ್ನೆ ಮಾಡ್ತಾ ನನಗೆ ಹೇಳ್ತಾರೆ, ನನ್ನ ಪಕ್ಕದಲ್ಲಿ ಇದ್ದವ್ರೆ. ಓಕೆ, ನಾನು ಈಗ ತಮ್ಮೆಲ್ಲ ಗೊತ್ತಿದ್ದಂಗೆ ಇಲ್ಲಿ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಇರ್ತದೆ, ತಲೆ ಕೆಡಿಸ್ಕೊಂಬೇಡಿ. ಓಕೆ, ಸೊ ಆದಷ್ಟು ಬೇಗ ನೀವು ತಾವು ಯಾರ ವಾರ್ಡ್ ಅಲ್ಲಿ ಇದ್ರಿ ಅವರೆಲ್ಲ ದಯವಿಟ್ಟು ಇದಕ್ಕೆ ಸ್ಪಂದಿಸ್ಬೇಕಂತ ಕೇಳ್ಕೊಂತೀನಿ. ಇದು ನಮ್ಮ ಒಂದು ಸಮಸ್ಯೆ ಅಲ್ಲ. ನೀವು ಯಾಕೆ ಬಹುಶಃ ನೀವು ಬಿಟ್ಟೋಗಿದ್ದಕ್ಕೆ ನೀರು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತು ನಿಮಗೆ? ಸೊ ಅದರಿಂದ ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸ್ಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅದು ರಿಪೋರ್ಟ್ ಕೊಡಿ, ನಾನು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀನಿ. ಯಾಕೆ ಕೊಟ್ಟಿಲ್ಲ?
ಅಲ್ಲ ಅಗ್ರಹಾರದಲ್ಲಿ ಬೋರ್ ಹಾಕ್ಬೇಕು, ಇನ್ನು ಬೋರ್ ಹಾಕಿರೋ ನೆನ್ನೆ ಬಂದು ರಿಪೋರ್ಟ್ ಮಾಡಿದ್ರು. ಹಾಕಿದಾರನೆ ರಾಜವಾಡಲೆ ರಿಲೀಸ್ ಮಾಡಿ ನಂಬರ್ ಇದೆ ನಿಮ್ಮ ಹತ್ರ?